Hello everyone. Hello everyone. Welcome to Sanmargaha classes. Let us see question number 51 of chapter Light. List the properties of image formed by a plane mirror. Plane mirror ಇಂದ ಫಾರ್ಮ್ ಆಗಿರೋ ಇಮೇಜ್ ಪ್ರಾಪರ್ಟೀಸ್ ಅನ್ನ ಲಿಸ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಲಿಸ್ಟ್ ದ ಪ್ರಾಪರ್ಟೀಸ್ ಆಫ್ ಇಮೇಜ್ ಫಾರ್ಮ್ಡ್ ಬೈ ಅ ಪ್ಲೇನ್ ಮಿರರ್. ಸಿ ದಿಸ್ ಇಸ್ ಪ್ಲೇನ್ ಮಿರರ್. ನಾವು ಡೈಲಿ ಯಾವ್ದ್ರಲ್ಲಿ ಮುಖ ನೋಡ್ಕೋತೀವಲ್ಲ ಅದೇ ಪ್ಲೇನ್ ಮಿರರ್. ಇಲ್ಲಿ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಅಲ್ಲ, ಇದು ಪ್ಲೇನ್ ಮಿರರ್ ಇದೆ. ಪ್ರಾಪರ್ಟೀಸ್ ಆಫ್ ಇಮೇಜ್ ಫಾರ್ಮ್ಡ್ ಬೈ ಅ ಪ್ಲೇನ್ ಮಿರರ್ ಆರ್. ಪ್ರಾಪರ್ಟೀಸ್ ನೀವೇ ಹೇಳ್ಬೋದು. ಏನೇನ್ ಪ್ರಾಪರ್ಟೀಸ್ ಇರುತ್ತೆ? ನೀವು ಹೇಗ್ ಕಾಣ್ತಿದ್ದೀರೋ ಮಿರರ್ ಹಾಗೆ ತೋರ್ಸುತ್ತೆ ಅಲ್ವಾ? ಅದನ್ನೇ ನಾವು ಸೈಂಟಿಫಿಕ್ ಆಗಿ ಏನ್ ಹೇಳ್ತೀವಿ? ಪ್ಲೇನ್ ಮಿರರ್ ಫಾರ್ಮ್ಸ್ ಇಲ್ಲಿ ವರ್ಚುವಲ್ ಇಮೇಜ್ ಅನ್ನ ಫಾರ್ಮ್ ಮಾಡುತ್ತೆ. ಅಂದ್ರೆ ಪ್ಲೇನ್ ಮಿರರ್ ಫಾರ್ಮ್ಸ್ ಇರೆಕ್ಟ್ ಇಮೇಜ್. ಇಲ್ಲಿ ವರ್ಚುವಲ್ ಇಮೇಜ್ ಅಂದ್ರೆ ಏನು? ಆಕ್ಚುಯಲ್ ಆಗಿ ಲೈಟ್ ರೇಸ್ ಇಲ್ಲಿ ಕನ್ವರ್ಜ್ ಆಗೋದಿಲ್ಲ, ಅದನ್ನ ವರ್ಚುವಲ್ ಇಮೇಜ್ ಅಂತ ಕರೆದಿರ್ತೀವಿ. ಇಫ್ ಲೈಟ್ ರೇಸ್ ಆರ್ ನಾಟ್ ಕನ್ವರ್ಜಿಂಗ್ ಆಕ್ಚುಯಲಿ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ವರ್ಚುವಲ್ ಇಮೇಜ್. ಪ್ಲೇನ್ ಮಿರರ್ ಅಲ್ಲಿ ಲೈಟ್ ರೇಸ್ ಕನ್ವರ್ಜ್ ಆಗ್ತಾ ಇರೋದಿಲ್ಲ ಆಕ್ಚುಯಲ್ ಆಗಿ. ಪ್ಲೇನ್ ಮಿರರ್ಸ್ ಫಾರ್ಮ್ಸ್ ಇರೆಕ್ಟ್ ಇಮೇಜ್ ಅಲ್ವಾ? ನೀವು ಹೇಗಿದ್ದೀರೋ ಹಾಗೆ ಕಾಣುತ್ತೆ. ನೀವು ಹೀಗ್ ನಿಂತ್ಕೊಂಡಿದ್ರೆ ತಲೆ ಕೆಳಗಾಗಿ ಕಾಣೋದಿಲ್ಲ, ಇರೆಕ್ಟ್ ಇಮೇಜ್ ಕಾಣುತ್ತೆ, ಸ್ಟ್ರೇಟ್ ಆಗಿರೋ ಇಮೇಜೇ ಕಾಣುತ್ತೆ. ದೆನ್ ಇಮೇಜ್ ಇಸ್ ಲ್ಯಾಟ್ರಲಿ ಇನ್ವರ್ಟೆಡ್. ನಾವು ಲೆಫ್ಟ್ ಪಾರ್ಟ್ ಮೂವ್ ಮಾಡಿದ್ರೆ ಆ ಕಡೆ ರೈಟ್ ಪಾರ್ಟ್ ಮೂವ್ ಮಾಡಿದಂಗ ಅನಿಸ್ತದೆ. ನಾವು ರೈಟ್ ಪಾರ್ಟ್ ಮೂವ್ ಮಾಡಿದ್ರೆ ಲೆಫ್ಟ್ ಪಾರ್ಟ್ ಮೂವ್ ಮಾಡಿದ ತರ ಅನ್ಸುತ್ತೆ. ಇಮೇಜ್ ಇಸ್ ಲ್ಯಾಟ್ರಲಿ ಇನ್ವರ್ಟೆಡ್ ಅಂತ ಹೇಳ್ತೀವಿ. ಇಮೇಜ್ ಫಾರ್ಮ್ಡ್ ಈಸ್ ಆಫ್ ದ ಸೇಮ್ ಸೈಜ್ ಆಸ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಎಷ್ಟು ಸೈಜ್ ಇದೆಯೋ ಇಮೇಜ್ ಕೂಡ ಅದೇ ಸೈಜ್ ಅಲ್ಲಿ ಇರುತ್ತೆ. The distance of image from the mirror is equal to the distance of the object from the mirror. ನಾವು ಮಿರರ್ ಅಲ್ಲಿ ನೋಡಿದಾಗ ನಾವು ಮಿರರ್ ಇಂದ ಎಷ್ಟು ದೂರದಲ್ಲಿದ್ದೇವೋ ಆ ಕಡೆ ನಮ್ ಇಮೇಜ್ ಏನಿದೆ ಅದು ಕೂಡ ಮಿರರ್ ಇಂದ ಹಿಂದ್ಗಡೆ ಅಷ್ಟೇ ದೂರದಲ್ಲಿರೋ ತರ ಅನ್ಸುತ್ತೆ. ದ ಡಿಸ್ಟೆನ್ಸ್ ಆಫ್ ಇಮೇಜ್ ಫ್ರಮ್ ದ ಮಿರರ್ ಈಸ್ ಈಕ್ವಲ್ ಟು ದ ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ ಫ್ರಮ್ ದ ಮಿರರ್. ಇಲ್ಲಿ ನೋಡಿ, ಇವರು ಇಷ್ಟು ದೂರದಲ್ಲಿದ್ದಾರೆ ಅಂದ್ರೆ ಮಿರರ್ ಇಂದ ಆ ಕಡೆನೂ ಅವರಷ್ಟೇ ದೂರದಲ್ಲಿರೋ ತರ ಅನ್ಸುತ್ತೆ. These are the different characteristics of image formed by plane mirror. Thank you.